ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಜೈಲು ಪಕ್ಕ ಆಗಿದೆ. ಈ ಕುರಿತಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಧಾರವಾಡ ಬಿಜೆಪಿ ಶಾಸಕ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ. ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಮತ್ತು ಒಟ್ಟು 15 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. 19ನೇ ಆರೋಪಿ ಚಂದ್ರಕೇಶವ ಟಿಂಗ್ರಿಕರ್ ಅವರಿಗೆ ಪೊಲೀಸ್ ಅಧಿಕಾರಿ ಇವರಿಗೆ 7 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ. ಬೆಂಗಳೂರಿನ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ನ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಈ ಮಹತ್ವದ ತೀರ್ಪನ್ನು ಹೇಳಿದ್ದಾರೆ. ಇದೇ ವೇಳೆ ಯೋಗೇಶ್ ಗೌಡ ಅವರ ಮಕ್ಕಳಿಗೆ ಪರಿಹಾರವಾಗಿ 16 ಲಕ್ಷ ರೂಪಾಯಿ ನೀಡುವಂತೆ ವಿನಯ್ ಕುಲಕರ್ಣಿ ಅವರಿಗೆ ಸೂಚಿಸಿದ್ದಾರೆ. ಈ ಪ್ರಕರಣ 10 ವರ್ಷದ ಹಿಂದೆ ನಡೆದಿದ್ದು. 10 ವರ್ಷದಿಂದ ಇವತ್ತಿನವರೆಗೂ ಸಹ ತನಿಖೆ ವಿಚಾರಣೆ ನಡೀತಾ ಇತ್ತು. ಈಗ ತೀರ್ಪು ಹೊರಬಿದ್ದಿದೆ. 2 ದಿನಗಳ ಮೊದಲು ನ್ಯಾಯಾಲಯ 16 ಆರೋಪಿಗಳು ದೋಷಿಗಳು ಅಂತ ಹೇಳಿತ್ತು. ಇಂದು ಶಿಕ್ಷೆಯ ಪ್ರಮಾಣವನ್ನು ನ್ಯಾಯಾಲಯ ಪ್ರಕಟ ಮಾಡಿದೆ. ಜೀವಾವಧಿ ಶಿಕ್ಷೆಯಾಗಿದೆ. ಇದರ ಮೂಲಕ ಇನ್ನೊಂದು ಪರಿಣಾಮ ಏನಂದರೆ 2 ವರ್ಷಕ್ಕಿಂತ ಜಾಸ್ತಿ ಅವಧಿಗೆ ಜೈಲು ಶಿಕ್ಷೆ ಘೋಷಣೆ ಆದ ಕೂಡಲೇ ಅವರು ಶಾಸಕರಾಗಿದ್ದರೆ ಅವರ ಶಾಸಕ ಸ್ಥಾನ ಹೋಗುತ್ತೆ. ಅದರಂತೆ ಈ ಕ್ಷಣದಿಂದಲೇ ವಿನಯ್ ಕುಲಕರ್ಣಿ ಅವರು ಧಾರವಾಡ ಕ್ಷೇತ್ರದ ಶಾಸಕರಲ್ಲ. ಈಗ ಧಾರವಾಡ ಕ್ಷೇತ್ರ ಖಾಲಿಯಾಗಿದೆ. 6 ತಿಂಗಳಲ್ಲಿ ಚುನಾವಣೆಯನ್ನು ಘೋಷಣೆ ಮಾಡಬೇಕಾಗತ್ತೆ. ಆದರೆ ವಿನಯ್ ಕುಲಕರ್ಣಿ ಅವರಿಗೆ ಇರ್ತಕ್ಕಂಥ ಒಂದು ದಾರಿ ಏನಂದರೆ ಅವರು ಈ ತೀರ್ಪಿನ ವಿರುದ್ಧವಾಗಿ ಮೇಲ್ಮನವಿ ಸಲ್ಲಿಸಬೇಕು. ಮೇಲ್ಮನವಿ ಸಲ್ಲಿಸಿದಾಗ ಶಿಕ್ಷೆಗೆ ತಡೆ ನೀಡಿದರೆ ಮತ್ತೆ ಅವರಿಗೆ ಶಾಸಕ ಸ್ಥಾನ ಸಿಗಬಹುದು. ಹಾಗಾಗಿ ಮೇಲ್ಮನವಿ ಹೋಗಬೇಕಾಗುತ್ತೆ, ಶಿಕ್ಷೆಗೆ ತಡೆಯನ್ನು ಕೋರಬೇಕಾಗುತ್ತೆ, ಮತ್ತೆ ಮರು ವಿಚಾರಣೆ ನಡೀಬೇಕಾಗುತ್ತೆ ಮತ್ತು ಅವರು ಜಾಮೀನನ್ನು ಪಡಿಬೇಕಾಗುತ್ತೆ. ಇಲ್ಲದಿದ್ದರೆ ಅವರು ಜೀವಾವಧಿ ಶಿಕ್ಷೆಯನ್ನು ಮುಗಿಸ್ಬೇಕಾಗುತ್ತೆ. ಮತ್ತು ಇದರ ಇನ್ನೊಂದು ಪರಿಣಾಮ ಏನಂದರೆ ಮುಂದಿನ 6 ವರ್ಷಗಳ ಕಾಲ ವಿನಯ್ ಕುಲಕರ್ಣಿ ಅವರು ಯಾವುದೇ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ಹಾಗಾಗಿ ವಿನಯ್ ಕುಲಕರ್ಣಿ ಅವರಿಗೆ ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಕೊಟ್ಟಿದ್ದಕ್ಕಾಗಿ ಕಾಂಗ್ರೆಸ್ ಪಕ್ಷ ಈಗ ಪರಿತಪಿಸ್ತಾ ಇರಬೇಕು. ಆದರೆ ಅವ್ರ ಮೇಲೂ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲೂ ಚುನಾವಣೆ ಘೋಷಣೆಯಾದ ಸಂದರ್ಭದಲ್ಲೂ ಸಹ ವಿನಯ್ ಕುಲಕರ್ಣಿ ಅವರ ವಿರುದ್ಧ ಆರೋಪ ಇತ್ತು. ವಿಚಾರಣೆ ನ್ಯಾಯಾಲಯದಲ್ಲಿ ನಡೀತಾ ಇತ್ತು. ಆದರೂ ಸಹ ಕಾಂಗ್ರೆಸ್ ಪಕ್ಷ ಒಂದು ರಿಸ್ಕನ್ನು ತೆಗೆದುಕೊಂಡು ಟಿಕೆಟ್ ಕೊಡ್ತೋ. ಅದು ಯಾವ ರಿಸ್ಕ್ ತಗೊಳ್ತೋ, ಹೇಗೆ ತಗೊಳ್ತೋ, ಅಥವಾ ಏನು ಇವರು ಈ ಕೃತ್ಯದ ಏನು ಆರೋಪ ಇತ್ತು ಇದರಿಂದ ಬಚಾವ್ ಬಿಡ್ತಾರೆ ಅಂತ ಕಾಂಗ್ರೆಸ್ ಪಕ್ಷ ಭಾವಿಸ್ತೋ ಏನೋ ಗೊತ್ತಿಲ್ಲ. ಯೋಗೇಶ್ ಗೌಡ ಅವರ ಹತ್ಯೆ ಪ್ರಕರಣದ ಬಗ್ಗೆ ಇದು ರಾಜಕೀಯ ವೈಷಮ್ಯ ಹೇಳ್ತಾರೆ. ಆದರೆ ರಾಜಕೀಯ ವೈಷಮ್ಯವನ್ನು ಸಹ ಮೀರಿದಂಥ ಹಲವು ಕಾರಣಗಳು ಯೋಗೇಶ್ ಗೌಡ ಅವರ ಕೊಲೆಯಲ್ಲಿದೆ. ಅದನ್ನು ಧಾರವಾಡದ ಜನ ಬಹಳ ರೋಚಕವಾಗಿ ರಂಜನೀಯವಾಗಿ ಮಾತಾಡ್ತಾರೆ ಆ ಕೊಲೆ ಪ್ರಕರಣದ ಬಗ್ಗೆ. ಅಂತಹ ಕೊಲೆ ಪ್ರಕರಣ ಈಗ ಅಂತಿಮ ಹಂತ ಬಂದಿದೆ. ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಒಟ್ಟು 15 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಕನಿಷ್ಠ 10 ವರ್ಷಗಳ ಕಾಲ ಇವರು ಜೈಲಲ್ಲಿರಬೇಕಾಗತ್ತೆ. ಇವರು ಮೇಲ್ಮನವಿ ಹೋಗಿ ಮೇಲ್ಮನವಿಯಲ್ಲಿ ಈ ತೀರ್ಪನ್ನು ಎತ್ತಿಡಿದ್ರು ಅಂತಾದರೆ ಕನಿಷ್ಠ 10 ವರ್ಷಗಳ ಕಾಲ ಅವರು ಜೈಲಲ್ಲಿರಬೇಕು. ಸನ್ನಡತೆ ಆಧಾರದ ಮೇಲೆ ಸ್ವಲ್ಪ ದಿನಗಳು ಕಡಿಮೆ ಆಗ್ಬೋದೇನೋ, ಆದರೆ 10 ವರ್ಷವಂತೂ ಅವರು ಶಿಕ್ಷೆ ಈಗ ಅನುಭವಿಸಬೇಕು ಅಂತ ನ್ಯಾಯಾಲಯ ಹೇಳಿದೆ. ವಿನಯ್ ಕುಲಕರ್ಣಿ ಶಾಸಕರಾಗಿದ್ದರು, ಪ್ರಭಾವಿ, ಸಂಪನ್ಮೂಲ ಹೊಂದಿರತಕ್ಕಂಥ ವ್ಯಕ್ತಿ, ಬಲಾಢ್ಯ.
ಜನಾನುರಾಗಿ ಲಿಂಗಾಯತ ಸಮುದಾಯದ ನಾಯಕ, ಇಷ್ಟೆಲ್ಲ ಬಿರುದು ಭಾವನೆಗಳನ್ನು ಹೊತ್ತಂಥ ವಿನಯ್ ಕುಲಕರ್ಣಿ ಈಗ ಕೊಲೆಯ ಆರೋಪವನ್ನು ಹೊತ್ತು ಅಪರಾಧಿ ಅಂತ ಅನ್ನಿಸ್ಕೊಂಡು ಈಗ ಜೈಲು ಪಾಲಾಗಿದ್ದಾರೆ. ಮೇಲ್ಮನವಿಯಲ್ಲಿ ಏನಾಗುತ್ತೆ ನೋಡೋಣ.